ದೇಶವು ವಿದ್ಯಾವಂತರಿಂದ ಕೂಡಿದ್ದು ಚುನಾವಣೆಯಲ್ಲಿ ಮತ ಚಲಾಯಿಸುವಾಗ ಅಭ್ಯರ್ಥಿಗಳು ನೀಡುವ ಆಸೆ ಆಮಿಷಗಳಿಗೆ ಹಾಗೂ ವಿವಿಧ ಕಾರಣಗಳಿಗೆ ಬಲಿಯಾಗಿ ಮತ ಚಲಾಯಿಸದೆ ಅರ್ಹತೆಯನ್ನು ನೋಡಿ ಮತ ಚಲಾಯಿಸಿ ಆಡಳಿತಕ್ಕೆ ಉತ್ತಮ ಜನಪ್ರತಿನಿಧಿಯನ್ನು ಕೊಡುಗೆಯಾಗಿ ನೀಡಿ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಡಿಎಸ್ ವಿಜಯಕುಮಾರ್ ಹೇಳಿದರು. ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ ವತಿಯಿಂದ ನಡೆದ 15ನೇ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಾಗೂ ಮತದಾರರ ಪ್ರತಿಜ್ಞಾವಿಧಿ ಬೋಧಿಸಿ ಮಾತನಾಡಿದರು. ದೇಶದಲ್ಲಿ ಪ್ರಸ್ತುತ 145 ಕೋಟಿ ಜನಸಂಖ್ಯೆ ಇದ್ದು, ನಮ್ಮ ದೇಶ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದು, ಇಲ್ಲಿಯವರೆಗೆ ಸಮರ್ಪಕವಾಗಿ ಚುನಾವಣೆ ನಡೆಯುತ್ತಿರುವುದು ಶ್ಲಾಘನೀಯವಾಗಿದೆ. ಚುನಾವಣೆಯಲ್ಲಿ ಚುನಾವಣಾಧಿಕಾರಿಗಳ ಪಾತ್ರ ಬಹುಮುಖ್ಯವಾದುದು. ಚುನಾವಣೆ ಪ್ರಜಾಪ್ರಭುತ್ವಕ್ಕೆ ಬುನಾದಿಯಾಗಿದ್ದು, ದೇಶದ ಮುಂದಿನ ಪ್ರಜೆಗಳಾದ ಯುವ ಮತದಾರರು ಮತ್ತು ನಾವುಗಳು ಎಲ್ಲರೂ ಒಟ್ಟುಗೂಡಿ ಜವಾಬ್ದಾರಿಯಿಂದ ಎಲ್ಲರೂ ತಪ್ಪದೆ ತಮ್ಮ ಅಮೂಲ್ಯವಾದ ಮತ ಚಲಾಯಿಸುವ ಮೂಲಕ ದೇಶದ ಅಭಿವೃದ್ಧಿಗೆ ಕಾರಣೀಭೂತರಾಗೋಣ ಎಂದರು. ಭಾರಿ ಜನಸಂಖ್ಯೆ ಇರುವಂತಹ ದೇಶ ಆದರೂ ಇಲ್ಲಿಯವರೆಗೆ ನಮ್ಮ ದೇಶದಲ್ಲಿ ಚುನಾವಣೆಗಳನ್ನ ಸಮರ್ಥವಾಗಿ ನಡೆಸಿಕೊಂಡು ಬರಲಾಗಿದೆ. ಅದು ಬಹಳ ಶ್ಲಾಘನೀಯವಾದಂತಹ ವಿಚಾರ ಆಗಿದೆ. ಚುನಾವಣೆಗಳಲ್ಲಿ ಬೇಕಾದಷ್ಟು ಅಕ್ರಮಗಳು ಮತ್ತೊಂದು ನಡೆದಿರಬಹುದು, ಆದರೆ ನಮ್ಮ ಆಡಳಿತ ಯಶಸ್ವಿಯಾಗಿ ಇಲ್ಲಿಯವರೆಗೆ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವದ ಚುನಾವಣೆಗಳನ್ನು ಚೆನ್ನಾಗಿ ನಡೆಸಿಕೊಂಡು ಬಂದಿದೆ. ಈ ಜಿಲ್ಲೆ ಮಟ್ಟಿಗೆ ಹೇಳೋದಾದರೆ ಮುಖ್ಯ ಚುನಾವಣಾಧಿಕಾರಿಯವರು, ನಿಮ್ಮ ಮೇಡಮ್ ಅವರು ಜಿಲ್ಲಾಧಿಕಾರಿ, ಇಲ್ಲಿ ಚುನಾವಣಾಧಿಕಾರಿಯವರು, ಮುಖ್ಯ ಚುನಾವಣಾಧಿಕಾರಿಗಳು, ಚುನಾವಣೆಗಳಲ್ಲಿ ಚುನಾವಣಾಧಿಕಾರಿಗಳ ಪಾತ್ರ ಎಷ್ಟು ಮುಖ್ಯ ಮತ್ತು ಅವರು ಎಷ್ಟು ಮಾರ್ಪಾಡನ್ನು ತರಬಲ್ಲರು ಅನ್ನೋದನ್ನ ನಾವು ಶೇಷನ್ರವರು ಕೊಟ್ಟಿರುವ ಕೊಡುಗೆಯನ್ನು ನಾವು ನೆನಪಿಸ್ಕೊಂಡ್ರೆ ಅದರಿಂದ ಗೊತ್ತಾಗುತ್ತೆ. ಅವರ ಸಮಯದಲ್ಲಿ ಆ ಚುನಾವಣೆಗೆ ಒಂದು ಹೊಸ ರೂಪವನ್ನೇ ತಂದರು. ಆಗಲಿಂದಲೇ ಸ್ವಲ್ಪ ಹೆಚ್ಚು ಕಟ್ಟುನಿಟ್ಟಾಗಿ ಒಂದು ಚುನಾವಣೆ ನಡೀಲಿಕ್ಕೆ ಪ್ರಾರಂಭ ಆಯಿತು. ನಮ್ಮ ದೇಶದಲ್ಲಿ ವೈವಿಧ್ಯತೆ ಬಹಳ ಇದೆ. ಅದು ಸಂತೋಷದ ವಿಚಾರ. ಸೃಷ್ಟಿಯಲ್ಲಿನೇ ವೈವಿಧ್ಯತೆ ಬಹಳ ಇದೆ. ಹಾಗಾಗಿ ನಮ್ಮಲ್ಲಿ ಸಾಕಷ್ಟು ವೈವಿಧ್ಯತೆ ಇದೆ ಅನ್ನೋದು ಒಂದು ಸಂತೋಷದ ವಿಚಾರ. ಅದರ ಬಗ್ಗೆ ನಾವು ಹೋಮೋಜಿನಿಯಸ್ ಸೊಸೈಟಿ ಅಲ್ಲ, ನಮ್ದು ಹೆಟ್ರೋಜಿನಿಯಸ್ ಸೊಸೈಟಿ ಇದೆ ಅನ್ನೋ ಕಾರಣಕ್ಕಾಗಿ ನಾವೇನು ವಿಷಾದ ಪಡುವಂಥ ಅವಶ್ಯಕತೆ ಇಲ್ಲ, ಬದಲಾಗಿ ನಾವು ಹೆಮ್ಮೆ ಪಡುವಂಥ ವಿಚಾರ ಆಗಿದೆ. ಆದರೆ ನಾವು ಈ ಹೆಟ್ರೋಜಿನಿಯಸ್ ಸೊಸೈಟಿ ನಾವು ಏನು ಹೊಂದಿದ್ದೀವಿ, ವೈವಿಧ್ಯತೆ ಏನು ಹೊಂದಿದ್ದೀವಿ, ನಮ್ಮಲ್ಲಿ ನಾವು ಹೇಳ್ಕೊಂಡು ಹೋದ್ರೂ ಸಹ ಯುನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ಕೊಂಡು ಹೋದ್ರೂ ಸಹ ವಾಸ್ತವವಾಗಿ ನಮ್ಮ ಸಮಾಜ ಬಹಳ ಧ್ರುವೀಕರಣ ಆಗಿದೆ. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಮಾತನಾಡಿ, ದೇಶದಲ್ಲಿ 2011ರಿಂದ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನ ಆಚರಿಸಿಕೊಂಡು ಬರುತ್ತಿದ್ದು, ನಮ್ಮ ಜಿಲ್ಲೆಯು 6 ವಿಧಾನಸಭಾ ಕ್ಷೇತ್ರವನ್ನು ಮತ್ತು 1 ಲೋಕಸಭಾ ಕ್ಷೇತ್ರವನ್ನು ಒಳಗೊಂಡಿದ್ದು, ಪ್ರತಿ ವರ್ಷ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಲಾಗುತ್ತಿದೆ. ಪ್ರಸ್ತುತ ಜಿಲ್ಲೆಯಲ್ಲಿ 12,22,000 ಮತದಾರರಿದ್ದಾರೆ. ಜಿಲ್ಲೆಯು ಗುಡ್ಡಗಾಡು ಪ್ರದೇಶವಾಗಿದ್ದು, ಈ ಬಾರಿ 10 ಹೊಸ ಮತದಾನ ಕೇಂದ್ರಗಳನ್ನು ತೆರೆಯಲಾಗಿದ್ದು, ಈ ವರ್ಷ 7,942 ಹೊಸ ಮತದಾರರು ನೋಂದಣಿಯಾಗಿದ್ದಾರೆ. ಜಿಲ್ಲೆಯಲ್ಲಿ ಮತದಾನದ ಪ್ರಮಾಣ ಹೆಚ್ಚಿಸಲು ಸ್ವೀಪ್ ವತಿಯಿಂದ ಅನೇಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಪ್ರತಿಯೊಬ್ಬ ಮತದಾರರು ಚುನಾವಣೆ ಪ್ರಕ್ರಿಯೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸುವ ಮೂಲಕ ಯಾವುದೇ ಆಶೆ ಆಮಿಷಗಳಿಗೆ ಒಳಗಾಗದೆ ಮತದಾನ ಮಾಡಿ ಅರ್ಹ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವ ಮೂಲಕ ಜಗತ್ತಿನ ಬೃಹತ್ ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸುವುದು ಪ್ರತಿಯೊಬ್ಬ ಮತದಾರರ ಕರ್ತವ್ಯವಾಗಿದೆ ಎಂದರು. ಇಯರ್ ಇರೋದ್ರಿಂದ ಸಾಕಷ್ಟು ಶ್ರಮ ಪಟ್ಟು ಎಲೆಕ್ಷನ್ ಅನ್ನು ಫ್ರೀ ಅಂಡ್ ಫೇರ್ ಆಗಿ ಕಂಡಕ್ಟ್ ಮಾಡಿದ್ದಾರೆ. ವಿ ಆರ್ ವೆರಿ ಹ್ಯಾಪಿ ಟು ಸೇ ದಟ್ ನಮ್ಮ ಡಿಸ್ಟ್ರಿಕ್ಟ್ ಇಂದ ಒಬ್ಬರು ಸ್ಟೇಟ್ ಲೆವೆಲ್ ಮಾಸ್ಟರ್ ಟ್ರೈನರ್ BRC ಫ್ರಮ್ ಸಿರ್ಸಿ, ಅವ್ರ ಹೆಸರು ದಿನೇಶ್ ಶೇಟ್ ಅಂತ, ಅವರಿಗೆ ಈ ವರ್ಷ ಸ್ಟೇಟ್ ಲೆವೆಲ್ ಬೆಸ್ಟ್ ಸ್ಟೇಟ್ ಲೆವೆಲ್ ಮಾಸ್ಟರ್ ಟ್ರೈನರ್ ಅಂತ ಪ್ರಶಸ್ತಿ ಸಿಕ್ಕಿದೆ. ನಮ್ಮ ಜಿಲ್ಲೆನಲ್ಲಿ PWD ವೋಟರ್ಸ್, ಪರ್ಸನ್ ವಿತ್ ಡಿಸಬಿಲಿಟಿ, ಡಿಫ್ರೆಂಟ್ಲಿ ಏಬಲ್ ಜನ ಇರ್ತಾರಲ್ಲ, ಆ ಥರ ಜನರು ಆಲ್ಮೋಸ್ಟ್ 16,480 ಪೀಪಲ್ ಇದ್ದಾರೆ. ನಾವು ಸರ್ ಹೇಳಿರ್ತಾರ, ಒಂದು ಡೆಮೋಕ್ರಸಿಯಲ್ಲಿ ಎಲೆಕ್ಷನ್ ಮಾಡುವಾಗ ಎಲ್ಲರನ್ನು ಈಕ್ವಲ್, ಎವ್ರಿ ಪರ್ಸನ್ ಹ್ಯಾಸ್ ಒನ್ ವೋಟ್, ದೇರ್ ಇಸ್ ನೋ ಡಿಫರೆನ್ಸ್, ಇವರು ಪುರುಷರು, ಇವರು ಮಹಿಳೆಯರು. ಇದೇ ಸಂದರ್ಭದಲ್ಲಿ 18 ವರ್ಷ ಮೇಲ್ಪಟ್ಟ ಯುವ ಮತದಾರರಿಗೆ ಸಾಂಕೇತಿಕವಾಗಿ ಚುನಾವಣಾ ಗುರುತಿನ ಚೀಟಿ ವಿತರಿಸಲಾಯಿತು. ಹಾಗೂ ಜಿಲ್ಲಾ ಪಂಚಾಯಿತಿ ವತಿಯಿಂದ ಸ್ವೀಪ್ ಆಯೋಜಿಸಿದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು.
ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಖಾಂದು, ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ, ಕಾರವಾರ ಸಹಾಯಕ ಆಯುಕ್ತ ಕನಿಷ್ ಹಾಜರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.